ಮಿತವಾಗಿ ನೀರು ಬಳಸದಿದ್ರೆ ಸಂಕಷ್ಟ ಫಿಕ್ಸ್ ಫಿಕ್ಸ್ ಫಿಕ್ಸ್. ಈಗಲೇ ನಾವು ನೀರನ್ನ ಬಹಳ ಮಿತವಾಗಿ ಬಳಸದೇ ಇದ್ರೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಬೀರು ಬಿಸಿಲಿನ ತಾಪಕ್ಕೆ ಆವಿಯಾಗ್ತಾ ಇದೆ ಕಬಿನಿ ಡ್ಯಾಂನ ನೀರು. ಮೈಸೂರಿನ HD ಕೋಟೆ ತಾಲೂಕಿನ ಬೀಚನಹಳ್ಳಿಯ ಡ್ಯಾಮ್ ಸದ್ಯ 69 ಅಡಿಗೆ ಕುಸಿದಿದೆ. ಕಬಿನಿ ಡ್ಯಾಂನ ನೀರಿನ ಪ್ರಮಾಣಕ್ಕೂ ಇನ್ನೂ ಕಡಿಮೆ ಆದರೆ ಸಮಸ್ಯೆ ಕಟ್ಟಿಟ ಬುತ್ತಿ. ಇನ್ನು ಈ ಜಲಾಶಯದ ಆವರಣದಿಂದಲೇ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈ ಬಾರಿ ಬಿಸಿಲಿನ ತಾಪ ಅಧಿಕ ಪ್ರಮಾಣದಲ್ಲಿ ಇರುವ ಕಾರಣಕ್ಕಾಗಿ ಜಲಾಶಯಗಳ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತ ಕಾಣ್ತಿದೆ. ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ತುಂಬುವ ಜಲಾಶಯ ಎಂಬ ಹೆಗ್ಗಳಿಕೆಯನ್ನ ಪಡೆದಿರುವಂತಹ ಮೈಸೂರು ಜಿಲ್ಲೆಯ HD ಕೋಟೆಯ ಕಬಿನಿ ಜಲಾಶಯ ಸದ್ಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಇಳಿಮುಖ ಆಗ್ತಿದೆ. ಜಲಾಶಯದ ಒಟ್ಟು ವಿಸ್ತೀರ್ಣ 84 ಅಡಿಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇದು ಪ್ರಾಣಿಗಳು ಕುಡಿಯಲು ಇರುವಂತಹ ಏಕೈಕ ಜಲಾಶಯ. ಈ ಜಲಾಶಯದ ನೀರಿನ ಮಟ್ಟ 84 ಅಡಿಗಳು. ಸದ್ಯ ಇವತ್ತು 69.36 ಅಡಿಗೆ ಕುಸಿದಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹ 19.52 TMC. ಸದ್ಯ ಇವತ್ತು 11.37 TMC ನೀರಿದೆ. ಇನ್ನು ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ, ಕೇವಲ 76 ಕ್ಯೂಸೆಕ್ಸ್ ಇದೆ. ಆದರೆ ಜಲಾಶಯದಿಂದ ಹೊರಭಾಗಕ್ಕೆ 1500 ಕ್ಯೂಸೆಕ್ಸ್ ನೀರನ್ನ ಹರಿಬಿಡ್ಲಾಗ್ತಿದೆ. ಇದರಲ್ಲಿ 800 ಕ್ಯೂಸೆಕ್ಸ್ ನೀರನ್ನ ನೇರವಾಗಿ ನದಿಗೆ ಹರಿಬಿಡ್ತಿರೋದು. ಅಂದ್ರೆ ಆ ನೀರು ನೇರವಾಗಿ ತಮಿಳುನಾಡಿಗೆ ಹರಿದು ಹೋಗುತ್ತೆ. ಈ ಜಲಾಶಯದ ಪ್ರಮುಖ ವಿಶೇಷತೆ ಅಂತಂದ್ರೆ ಮಳೆಗಾಲಕ್ಕೂ ಮುನ್ನವೇ ಅಂದ್ರೆ ಜೂನ್ ಜುಲೈ ಆರಂಭದಲ್ಲೇ ಈ ಜಲಾಶಯ ತುಂಬಿ ತುಳುಕ್ತಾ ಇರ್ತದೆ. ಜೊತೆಗೆ ಈ ಜಲಾಶಯ ಪ್ರಾಣಿ ಪಕ್ಷಿಗಳು ನೀರನ್ನ ಕುಡಿಯಲು ಆಶ್ರಯಿಸಿರುವಂತಹ ಏಕೈಕ ಜಲಾಶಯ. ಕಬಿನಿ ಹಿನ್ನೀರು ಅಂದ್ರೆ ನಾಗರಹೊಳೆ ಅಭಯಾರಣ್ಯದ ಕಾಡು ಪ್ರಾಣಿಗಳು ಆಶ್ರಯಿಸಿರುವಂತಹ ಈ ಜಲಾಶಯಕ್ಕೆ ಆಗಿಂದಾಗ್ಗೆ ಅಂದ್ರೆ ವರುಣನ ಅವಕೃಪೆಗಳು ಆಗ್ತಾ ಇರ್ತವೆ. ಆದ್ರೂ ಕೂಡ ಈ ಬಾರಿ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದ ನೀರಿದೆ. ಅಂದ್ರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ 9 ಅಡಿಗೂ ಅಧಿಕ ಪ್ರಮಾಣದ ನೀರಿದೆ. ಇದೇ ನೀರನ್ನ ಇದೇ ರೀತಿ ಮುಂದುವರಿಸಿಕೊಂಡು ಹೋದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಹೀಗೆ ಹಲವು ಜಿಲ್ಲೆಗಳು ಆಶ್ರಯಿಸಿರುವಂತಹ ಈ ಜಲಾಶಯದ ನೀರು ಅಂದ್ರೆ ಕುಡಿಯುವ ನೀರು ಜುಲೈ ಅಂತ್ಯದವರೆಗೂ ಕೂಡ ಸಾಕಾಗುತ್ತೆ. ಆದ್ರೆ ಇದನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತದೆ. ಕಾರಣ ತಮಿಳುನಾಡಿಗೆ ನೇರವಾಗಿ ಈ ಜಲಾಶಯದಿಂದ ಆಗಿಂದಾಗೆ ನೀರನ್ನ ಹರಿಸಲಾಗ್ತದೆ. ಆ ಕಾರಣಕ್ಕಾಗಿ ಜಲಾಶಯದ ಯಥಾಸ್ಥಿತಿಯನ್ನ ಅಧಿಕಾರಿಗಳು ಕಾಪಾಡ್ಕೊಳ್ಬೇಕಾದ್ರೆ ಅಂದ್ರೆ ಕುಡಿಯುವ ನೀರಿಗಾಗಿ ಈ ಜಲಾಶಯವನ್ನ ಇಟ್ಕೊಳ್ಬೇಕಾಗತ್ತೆ. ಇಲ್ದಿದ್ರೆ ಕುಡಿಯುವ ನೀರಿಗೆ ಖಂಡಿತ ತಾತ್ಪರ್ಯ ಎದುರಾಗುತ್ತೆ. ಕಾರಣ ಈ ಜಲಾಶಯದಲ್ಲಿ ಇರೋದು ಕೇವಲ 11 TMC ನೀರು ಮಾತ್ರ. ಅದರಲ್ಲಿ 4 TMC ಡೆಡ್ ಸ್ಟೋರೇಜ್ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈ ಜಲಾಶಯದಿಂದ ಈಗ ಸದ್ಯ 800 ಕ್ಯೂಸೆಕ್ಸ್ ನೀರನ್ನ ನೇರವಾಗಿ ತಮಿಳುನಾಡಿಗೆ ಹರಿದು ಬಿಡಲಾಗ್ತಿದೆ. ಇನ್ನುಳಿದ ನೀರನ್ನ ಸುಭಾಷ್ ಪವರ್ ಹೌಸ್ನ ಮೂಲಕ ಕುಡಿಯುವ ನೀರಿಗಾಗಿ ಬಿಡಲಾಗ್ತಿದೆ. ಅಂದ್ರೆ ಬೆಂಗಳೂರು ನಗರದ ಜನರು ಕುಡಿಯಲು ಆಶ್ರಯಿಸಿರುವಂತಹ ಜಲಾಶಯ ಈ ಕಬಿನಿ ಜಲಾಶಯ. ಪ್ರತಿನಿತ್ಯ 1.5 ಕೋಟಿ ಜನರು ಹಾಗೂ ಮಂಡ್ಯ, ಚಾಮರಾಜನಗರ ಹಾಗೂ ದಾರಿಯುದ್ದಕ್ಕೂ ಸಿಗುವಂತಹ ಹಳ್ಳಿಗಳ ಆದಿಯಾಗಿ 100 ಹಳ್ಳಿಗಳು ಆಶ್ರಯಿಸಿರುವಂತಹ ಕುಡಿಯುವ ನೀರಿನ ಜಲಾಶಯ ಈ ಕಬಿನಿ ಜಲಾಶಯ. ಈಗಾಗಲೇ ಬಿಸಿಲಿನ ತಾಪಮಾನ ಅಧಿಕ ಆಗ್ತಿದೆ. ಮೈಸೂರಿನಲ್ಲಿ ಕೂಡ ಉಷ್ಣಾಂಶ ಪ್ರತಿದಿನಕ್ಕೂ ಕೂಡ ಏರಿಕೆ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಜಲಾಶಯದ ನೀರನ್ನ ಕಾಪಾಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಅಧಿಕಾರಿಗಳು ಮುಂದಿನ ಮಳೆಗಾಲದವರೆಗೂ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಬಿನಿಯಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.